ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಅನೇಕ MBA MCA MTech ಫಸ್ಟ್ ಇಯರು ಹಾಗೆ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಾದರೆ ನಮ್ಮದು ಡೀಟೇಲ್ಸ್ ಆದರೆ ಪೆಚ್ಚಾಗಿಲ್ಲ. ನಮಗೆ ಲಾಸ್ಟ್ ಡೇಟ್ ಆದರೆ 20 ಆದರೆ ಇದೆಯಲ್ಲ, ನಾವೇನು ಮಾಡಬೇಕು ಅಂತ ಅನೇಕ ವಿದ್ಯಾರ್ಥಿಗಳಾದರೆ ಡೌಟ್ಸ್ ಆದರೆ ಕೇಳ್ತಿದ್ದಾರೆ. ಹಾಗೆ ಒಂದು ಇನ್ಕಮ್ ಲಿಮಿಟ್ ಬಗ್ಗೆನೂ ಡೌಟ್ಸ್ ಆದರೆ ಕೇಳಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ನಾನು ಈ ವಿಡಿಯೋಲ್ಲಾದರೆ ಕ್ಲಾರಿಫೈ ಆದರೆ ಮಾಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ಸು ಹಾಗೆ ಗೌರ್ಮೆಂಟ್ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಮೊದಲಿಗೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂದರೆ, ಒಂದು OBC ವಿದ್ಯಾರ್ಥಿಗಳು ಇನ್ಕಮ್ ಲಿಮಿಟ್ ಆದರೆ ಬಿಲೋ 1 ಲ್ಯಾಕ್ ಆದರೆ ಇರಬೇಕಾಗುತ್ತೆ. ಖಂಡಿತ ನಿಮ್ಮ ಇನ್ಕಮ್ ಲಿಮಿಟು 1 ಲ್ಯಾಕ್ ಬಿಲೋ ಇದ್ದರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರ. ಎಲ್ಲದಕ್ಕೂ ಅಷ್ಟೇ, ನೀವು ಡಿಪಾರ್ಟ್ಮೆಂಟ್ ಆಫ್ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹಾಗೆ ನೀವು ಕೃಷಿ ಇಲಾಖೆಗೆ, ಹಾಗೆ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೂ ಒಂದು ಸ್ಕೀಮ್ ಆದರೆ ಎಲಿಜಿಬಲ್ ಆಗಿರಬೇಕಾದ್ರೆ OBC ವಿದ್ಯಾರ್ಥಿಗಳಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಟಗರಿ ಅಂದರೆ 1A 2A 3A 2B ಎಲ್ಲ ಒಂದು ಕ್ಯಾಟಗಿರಿ OBCಯಲ್ಲಿ ಯಾರಾದರೆ ಬರ್ತೀರಾ ಅಂಥ ವಿದ್ಯಾರ್ಥಿಗಳಿಗೆ ಬಿಲೋ 1 ಲ್ಯಾಕ್ ಆದರೆ ಇನ್ಕಮ್ ಲಿಮಿಟ್ ಆದರೆ ಇರಬೇಕಾಗುತ್ತೆ. ಹಾಗೆ ಒಂದು SC ST ವಿದ್ಯಾರ್ಥಿಗಳಿಗಾದರೆ 2.5 ಲ್ಯಾಕು ಬಿಲೋ ಆದರೆ ಇರಬೇಕಾಗುತ್ತೆ. ST ವಿದ್ಯಾರ್ಥಿಗಳಿಗೆ 2 ಲ್ಯಾಕು, ಹಾಗೆ SC ವಿದ್ಯಾರ್ಥಿಗಳಿಗೆಲ್ಲ ಬಿಲೋ 2.5 ಲ್ಯಾಕ್ ಆದರೆ ಇರಬೇಕಾಗುತ್ತೆ. ಇಲ್ಲ ಒಂದು ಪ್ರೀಶಿಪ್ ಕಾರ್ಡು ಹಾಗೆ ಎಲ್ಲ ಸ್ಯಾಲ್ರಿ ಸರ್ಟಿಫಿಕೇಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಪೇರೆಂಟ್ಸ್ದು ಒಂದು ಅಪ್ಲೈ ಆದರೆ ಮಾಡ್ಕೋಬೋದು. ಅದು ಓನ್ಲಿ ಒಂದು SC ST ವಿದ್ಯಾರ್ಥಿಗಳಿಗೆ, ಹೈಯರ್ ಇನ್ಕಮ್ ವಿದ್ಯಾರ್ಥಿಗಳಿಗೆ ಅಷ್ಟೇ ಪಾಸಿಬಲ್ ಇದೆ. ಒಂದು OBC ವಿದ್ಯಾರ್ಥಿಗಳು ಬಿಲೋ 1 ಲ್ಯಾಕ್ ಆದರೆ ಇರಬೇಕಾಗುತ್ತೆ ಇನ್ಕಮ್ಮು ಇದ್ದರೆ ನೀವಾದರೆ ಎಲಿಜಿಬಲ್ ಇರ್ತೀರ. ಹಾಗೆ ಇನ್ನು ಜನರಲ್ ಡಿಗ್ರಿ ಒಂದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರುತ್ತಾ ಅಂತ ಕೇಳ್ತಿದ್ರು. ನೋಡಿ, ಜನರಲ್ ಮೆರಿಟ್ ಸ್ಟೂಡೆಂಟ್ಸು ಯಾರಾದರೆ ಇದ್ದೀರಾ ನೋಡಿ, ಇಲ್ಲಿ ಆರ್ಯ ವೈಶ್ಯ ಇಲಾಖೆ ಒಂದು ನಿಮಗೂ ಒಂದು ಸ್ಕೀಮ್ಸ್ ಆದರೆ ಇದೆ. ಹಾಗೆ ಒಂದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯದು ಒಂದು ಸ್ಕೀಮ್ ಆದರೆ ಎಲಿಜಿಬಲ್ ಇದೆ. ನೀವು ಕೂಡ ಅಪ್ಲೈ ಆದರೆ ಮಾಡ್ಬೋದು. ಆದರೆ ನಿಮ್ಮದು ಕೂಡ ಇನ್ಕಮ್ ಲಿಮಿಟ್ ಆದರೆ ಲೋಯರ್ ಆದರೆ ಇರಬೇಕಾಗುತ್ತೆ. ಅದಕ್ಕೆ ನೀವು ಎಕನಾಮಿಕಲಿ ವೀಕರ್ ಸೆಕ್ಷನ್ನು ಒಂದು EWS ಸರ್ಟಿಫಿಕೇಟ್ ಆದರೆ ಮಾಡಿಸ್ಕೊಂಡಿದ್ರೆ ನೀವು ಎಲಿಜಿಬಲ್ ಆದರೆ ಇರ್ತೀರಾ. ಈಗ ಒಂದು OBC ವಿದ್ಯಾರ್ಥಿಗಳು ಮೇಜರಾಗಿ ಕೇಳ್ತಿರೋದು, ಲಾಸ್ಟ್ ಡೇಟ್ ಆದರೆ 20/12/2024 ಆದರೆ ಇದೆಯಲ್ಲ, ನಮಗೆ ಡೀಟೇಲ್ಸ್ ಆದರೆ ಪೆಚ್ಚಾಗ್ತಿಲ್ಲ. ಇಲ್ಲಿ ನೋಡ್ಬೋದು, ಅನೇಕ ವಿದ್ಯಾರ್ಥಿಗಳಿಗೆ ಈ ರೀತಿ ಆದರೆ ಬರ್ತಿದೆ. ಎಲ್ಲ ಡೀಟೇಲ್ಸು ಕರೆಕ್ಟಾಗಿ ಮೆನ್ಷನ್ ಮಾಡಿದಾಗ ಒಂದು ಗೆಟ್ ಡೇಟಾ ಕೊಟ್ಟಾಗ, ದಿಸ್ ಕೌನ್ಸಿಲಿಂಗ್ ನಂಬರ್ ಆಸ್ ನಾಟ್ ಇಟ್ ಬೀನ್ ಶೇರ್ಡ್ ಬೈ KEA ವಿತ್ SSP, ಸ್ಟೂಡೆಂಟ್ ಡೇಟಾ ವಿಲ್ ಬಿ ಅಪ್ಡೇಟೆಡ್ ಆಸ್ ಸೂನ್ ಆಸ್ ವಿ ರಿಸೀವ್ ದಿ ಕೌನ್ಸಿಲಿಂಗ್ ಡೇಟಾ ಫ್ರಮ್ KEA ಅಂತ ಬರ್ತಿದೆ ಅಂತ ಹೇಳ್ತಿದ್ದಾರೆ. ನೋಡ್ಬೋದು, ಅನೇಕ ವಿದ್ಯಾರ್ಥಿಗಳಾದರೆ ನಮಗೆ ಈ ರೀತಿ ಬರ್ತಿದೆ ಅಂತ ಮೆಸೇಜಸ್ ಆದರೆ ಮಾಡ್ತಿದ್ದಾರೆ. ಒಂದು ಯಾರಾದರೂ PGCET 24 ಎಕ್ಸಾಮಿನೇಷನ್ಸ್ ಬರೆದಿದ್ರು ಅಂಥ ವಿದ್ಯಾರ್ಥಿಗಳು ನೀವು, ಹಾಗೆ ಒಂದು PGCET 23ಯಲ್ಲಿ ಯಾರಾದರೂ ಬರ್ತಿದ್ದೀರಾ ಅವರು ಅಷ್ಟೇ ಸೆಕೆಂಡ್ ಇಯರ್ಗೆ ಈಗ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಹೋದರೆ ನಮಗೆ ಈ ರೀತಿ ಆದರೆ ಬರ್ತಿದೆ ಸರ್ ಅಂತ ಹೇಳ್ತಿದ್ದಾರೆ. ಯು ಕಾಂಟ್ ಕಂಟಿನ್ಯೂ ವಿತ್ ಅಪ್ಲಿಕೇಶನ್ ಸಬ್ಮಿಷನ್ ಆ್ಯಸ್ ಯುವರ್ ಅಕಾಡೆಮಿಕ್ ಅಂಡ್ ರಿಸಲ್ಟ್ ಡೀಟೇಲ್ಸ್ ಹ್ಯಾವ್ ನಾಟ್ ಬಿನ್ ಶೇರ್ಡ್ ಬೈ ಯುವರ್ ಯೂನಿವರ್ಸಿಟಿ ಅಂತ. ನೋಡಿ, ಜಸ್ಟ್ ನೀವು ಈಗ ಒಂದು ಸೆಕೆಂಡ್ ಸೆಮ್ಮು ಎಕ್ಸಾಮಿನೇಷನ್ಸ್ ಎಲ್ಲ ಬರೆದು ಈಗ ತಾನೇ ಒಂದು ಥರ್ಡ್ ಸೆಮ್ಗಾದರೆ ಎಂಟರ್ ಆಗಿರ್ತೀರ. ನಿಮಗೆ ಆಲ್ಮೋಸ್ಟು ಲೇಟ್ ಆಗಿತ್ತು, ಕೋರ್ಸಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ಫಸ್ಟ್ ಇಯರು. ಅದರಿಂದ ನಿಮಗೆ ಡೀಟೇಲ್ಸ್ ಎಲ್ಲ ಇನ್ನೂ ಕೆಲವೊಂದು ಯೂನಿವರ್ಸಿಟೀಸ್ ಇದು ಅಪ್ಡೇಟ್ ಆದರೆ ಆಗಿಲ್ಲ. ನಿಮಗೂ ಅಷ್ಟೇ ಒಂದು ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾದರೆ ಆಟೋಮೆಟಿಕ್ ಆಗಿ ನಿಮ್ಮ USN ಏನಾದರೂ ಯೂನಿವರ್ಸಿಟಿ ಸೀರಿಯಲ್ ನಂಬರು ರಿಜಿಸ್ಟರ್ ನಂಬರ್ ಇದೆಯೋ ಅದನ್ನು ಎಂಟರ್ ಮಾಡಿ ಗೆಟ್ ಡೇಟಾ ಕೊಟ್ಟಾಗ ಆಟೋಮೆಟಿಕ್ಕಾಗಿ ಸೆಕೆಂಡ್ ಇಯರ್ ಅಂತ ನಿಮ್ಮ ಡೀಟೇಲ್ಸ್ ಎಲ್ಲ ಹೆಚ್ಚಾಗಬೇಕಾಗುತ್ತೆ. ಇಲ್ಲ ನೀವು ಕೂಡ ಹಾಕೋಕ್ಕೆ ಆಗೋದಿಲ್ಲ ಸ್ಕಾಲರ್ಶಿಪ್ಗೆ. ಯಾರಿಗೆಲ್ಲ ಗೆಟ್ ಡೇಟಾ ಕೊಟ್ಟಾಗ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗ್ತಿದೆಯೋ ಅಂಥ ವಿದ್ಯಾರ್ಥಿಗಳು ಇವತ್ತು ನಾಳೆ ಒಳಗಡೆ ಆದರೆ ಹಾಕೋಕ್ಕೆ ಟ್ರೈ ಮಾಡಿ. ಇದಾದ ನಂತರನೂ ನಿಮಗೆ ಒಂದು ಯಾರೆಲ್ಲ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸು ಹಾಗೆ ಒಂದು ಪ್ರೊಫೆಷ್ನಲ್ ಕೋರ್ಸಸ್ ಇದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಖಂಡಿತ ಇಲ್ಲಿ ಸೆಕೆಂಡ್ ಒನ್ ಏನಾದರೂ ಇದೆ, ಹಿಂದುಳಿದ ಕಲ್ಯಾಣ ಇಲಾಖೆ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅಂತ ಅದು ಒಂದು ಸ್ಕೀಮ್ ಮಾತ್ರ ಒಂದು ಪ್ರೊಫೆಷ್ನಲ್ ಕೋರ್ಸಸ್ಗೆ ಹಾಗೆ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ಗೆ ಖಂಡಿತ ಲಾಸ್ಟ್ ಡೇಟ್ನಾದರೆ ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ಟಿಲ್ ಒಂದು ಜನವರಿವರೆಗೂ ಆದರೂ ನಿಮಗೆ ಮಿನಿಮಮ್ಮು ಟೈಮ್ ಆದರೆ ಕೊಡ್ತಾರೆ. ಯಾಕಂದರೆ ಅನೇಕ ಡಿಪಾರ್ಟ್ಮೆಂಟ್ಸ್ದು ಎಲ್ಲ ಒಂದು ಎಕ್ಸ್ಟೆಂಡ್ ಆದರೆ ಆಗಿದೆ. ಕೃಷಿ ಇಲಾಖೆದು ಹಾಗೆ ಲೇಬರ್ ಕಾರ್ಡ್ದು ಹಾಗೆ ಒಂದು ಬ್ರಾಹ್ಮಣ ಮಂಡಳಿ ಬೋರ್ಡ್ದು ಒಂದು ಟಿಲ್ ಡಿಸೆಂಬರ್ 31ವರೆಗೂ ಇರೋದ್ರಿಂದ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೂ ಒಂದು 15 ಡೇಸು ಡಿಸೆಂಬರ್ 31ವರೆಗೂ ಆದರೆ ಎಕ್ಸ್ಟೆಂಡ್ ಮಾಡ್ಬೋದು. ಆದರೆ ನೀವು ಒಂದು MBA MCA MTech ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಎಲ್ಲರಿಗೂ ನಿಮಗೆ ಮಿನಿಮಮ್ಮು 1 ಮಂತ್ ಆದರೂ ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ಅವರು 15 ಡೇಸು ಎಕ್ಸ್ಟೆಂಡ್ ಆದರೆ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಯಾಕಂದರೆ ಒಂದೇ ಸರಿ ಜಾಸ್ತಿ ದಿನ ಎಕ್ಸ್ಟೆಂಡ್ ಆದರೆ ಮಾಡಿದ್ರೆ
ಇನ್ನೂ ಲಾಸ್ಟ್ ಡೇಟ್ ಇದೆಯಾ ಬಿಡಿ ಅಂತ ನೀವು ಅಪ್ಲೈ ಮಾಡಲ್ಲ, ನೆಗ್ಲಿಜೆನ್ಸ್ ಆದರೆ ಮಾಡ್ತೀರಾ ಅಂತ. ಒಂದು 15 ಡೇಸ್ ಆದರೆ ಎಕ್ಸ್ಟೆಂಡ್ ಆದರೆ ಮತ್ತೆ ಮಾಡ್ತಾರೆ. ಒಂದು 20ನೇ ತಾರೀಕು ಅದು ಎಕ್ಸ್ಟೆಂಡ್ ಆದ ನಂತರ ನಾನು ಮತ್ತೆ ಆದರೆ ಅಪ್ಡೇಟ್ ಮಾಡ್ತೀನಿ. ನೀವಾದರೂ ವರಿ ಆಗಬೇಡಿ. ನಾನು ಯಾವುದೇ ರೀತಿ ನಿಮಗೆ ಸ್ಕಾಲರ್ಶಿಪ್ಸು ಮೈನರ್ ಅಪ್ಡೇಟ್ಸ್ ಆದರೆ ಬರಲಿ, ನಾನು ಅದನ್ನು ಅಪ್ಡೇಟ್ ಆದರೆ ಮಾಡೋಕ್ಕೆ ನಿಮಗೆ ಟ್ರೈ ಮಾಡ್ತಾನೆ ಇರ್ತೀನಿ. ನಿಮ್ಮ ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡೋಕ್ಕೆ ಯಾವ ರೀತಿ ಬೇಕೋ ಅದು ಸಹಕಾರ ಆದರೆ ನಮ್ಮ ಕಡೆಯಿಂದ ಆದರೆ ಬರ್ತಾ ಇರುತ್ತೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. That's all for this video. Keep watching NVR updates for more educational and scholarship related updates. Thanks for watching guys. ಮುಂದಿನ ವಿಡಿಯೋಲಿ ಆದರೆ ಸಿಗೋಣ.